ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇದು ತರಕಾರಿ ಹೆಚ್ಚ್ತಾ ಇರೋದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದಾರೆ ಅಂದ್ಕೊತಿದ್ದೀರಾ? ಅದೇ ಹಿಂದಿನ ಬ್ಲಾಗಲ್ಲಿ ಹೇಳಿದಾಗೆ ನಮ್ಮ ಮನೇಲಿ ಇವತ್ತು ನಾವು ಫಂಕ್ಷನ್ನ ಇಟ್ಕೊಂಡಿದ್ದೀವಿ. ಏನು ಫಂಕ್ಷನಪ್ಪ ಅಂದರೆ ಇವಾಗಲೇ ಹೇಳ್ಬಿಟ್ರೆ ನಿಮಗೆ ಇಂಟ್ರೆಸ್ಟ್ ಇರಲ್ಲ ವಿಡಿಯೋ ನೋಡೋಕ್ಕೆ. ಅದಕ್ಕೆ ಮುಂದೆಗಡೆ ಬರುತ್ತೆ ಏನು ಫಂಕ್ಷನ್ನು ಏನು ಅಂತ, ನೀವೇ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟು ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಮಾಡೋ ವಿಡಿಯೋ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ, ಈಗ ಮುಂದೆ ನೋಡೋಣ ವಿಡಿಯೋನ. ನೋಡಿ ಗೈಸ್, ಇವಾಗ ನಾವು ಮನೇಲಿ ತರಕಾರಿ ಹೆಚ್ಚ್ತಾಯಿದ್ವಿ. ಏನಪ್ಪ ಫಂಕ್ಷನು ಅಂತ ಏನೂ ಇಲ್ಲ, ಮುಂದೆಗಡೆ ನಿಮಗೆ ನೋಡ್ತಾ ಗೊತ್ತಾಗುತ್ತೆ. ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಚಿಕ್ಕಮ್ಮರಿಬ್ಬರು ಮತ್ತು ನಾನು ಎಲ್ಲ ತರಕಾರಿನ ಹೆಚ್ಚ್ತಾಯಿದ್ವಿ. ಮುಂದೆ ಅಲ್ಲಿ ಹೊರಗಡೆ ಅಡುಗೆ ಮಾಡ್ತಾಯಿದ್ರು, ಅವರು ತರಕಾರಿ ಹೆಚ್ಚಿಕೊಡೋಣ ಅಂದ್ಬಿಟ್ಟು ಹೆಚ್ಚ್ತಾಯಿದ್ವಿ. ಹಾಗೆ ನಮ್ಮ ಚಿಕ್ಕಪ್ಪ ಅಲ್ಲಿ ಕಾಯಿ ಹೊಡಿತಾಯಿದ್ರು, ನಮ್ಮ ಚಿಕ್ಕಮ್ಮ ಅದನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದೆ ಗೈಸ್. ಇಲ್ಲಿ ಪಾಯಸ ಮಾಡ್ತಾಯಿದ್ದಾರಲ್ಲ, ಪಾಯಸ ಅಲ್ಲ ಇದು ಸಾಂಬಾರು ಮಾಡ್ತಾಯಿದ್ದಾರೆ. ಹಾಗೆ ಅದನ್ನು ಕೂಡ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಆಮೇಲೆ ಈ ಕಡೆ ಆಲ್ರೆಡಿ ಪಾಯಸ ರೆಡಿ ಮಾಡಿಟ್ಟಿದ್ರು, ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಸಖತ್ತಾಗಿತ್ತು ಗೈಸ್, ಅಡುಗೆ ಮಾತ್ರ ತುಂಬ ಚೆನ್ನಾಗಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಊಟ ಮಾಡಬೇಕಾದ್ರೆ. ಆಮೇಲೆ ಇವರು ನಮ್ಮ ಮನೆಯವರು ಅದನ್ನೆಲ್ಲ ಏನೇನು ಬೇಕೋ ಅವನ್ನೆಲ್ಲ ಕೊಡ್ತಾಯಿದ್ರು. ಅಡುಗೆ ಮಾಡೋರು ನಮ್ಮ ಅಕ್ಕನ ಗಂಡನೇ, ಅವ್ರಿಗೆ ಹೇಳಿದ್ವಿ ಅಡುಗೆ ಮಾಡೋಕ್ಕೋಸ್ಕರ, ಅವರೇ ಮಾಡ್ತಾಯಿದ್ದಾರೆ. ಹಾಗೆ ಅದನ್ನೆಲ್ಲ ಮುಗಿಸ್ಕೊಂಡು ಒಳಗಡೆ ಬಂದೆ ಗೈಸ್. ಒಳಗಡೆ ಬಳೆ ಶಾಸ್ತ್ರ ಮಾಡ್ತಾಯಿದ್ದಾರೆ. ಇದರಲ್ಲಾದರೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಫಂಕ್ಷನ್ ಅಂತ. ಕೆಲವೊಬ್ರಿಗೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಕೆಲವೊಬ್ರಿಗೆ ಗೊತ್ತಾಗಿಲ್ಲ. ಅಂದರೆ ಏನು ಫಂಕ್ಷನ್ ಆಗಿದೆ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಗೈಸ್, ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಯಾಕಂದರೆ ಇಂಟ್ರೆಸ್ಟ್ ಆಗಿದೆ ವಿಡಿಯೋ ಇದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವ್ರನ್ನ ಬಂದು ನಮ್ಮ ಅಕ್ಕ, ನಮ್ಮ ತಂಗಿ ಇವಾಗ ಬಳೆ ಇಡ್ಸ್ಕೊತಿದ್ದಾಳಲ್ಲ, ಇವ್ಳದೇ ಫಂಕ್ಷನ್. ಏನಪ್ಪ ಅಂದರೆ ಆರತಿ ಫಂಕ್ಷನ್ ಮಾಡ್ತಾಯಿದ್ದೀವಿ ನಮ್ಮ ತಂಗಿದು. ಹಾಗಾಗಿ ಅವಳಿಗೆ ಬಳೆ ಇಡಿಸ್ತಾಯಿದ್ವಿ. ಅವಳಿಗೆ ಮಾತ್ರ ಅಲ್ಲ ಗೈಸ್, ನನಗೂ ಕೂಡ ಇಡಿಸ್ಕೊಂಡ್ವಿ. ಆಮೇಲೆ ನಮ್ಮ ಫ್ಯಾಮಿಲಿಲೂ ಕೂಡ ಬಳೆ ಎಲ್ಲ ಇಡಿಸಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಫಂಕ್ಷನ್ನು. ಹಾಗೆ ಇದು ಬಂದು ಗೈಸ್, ನಮ್ಮ ತಂದೆ ತೀರ್ಕೊಂಡ್ಮೇಲೆ ನಮ್ಮ ಮನೇಲಿ ಯಾವ ಫಂಕ್ಷನ್ನು ಮಾಡಿದ್ದಿಲ್ಲ. ಅದಕ್ಕೋಸ್ಕರ ಈ ಫಂಕ್ಷನ್ ಆದರೂ ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ನಮ್ಮ ಫಂಕ್ಷನ್ನಿಗೆ ನಮ್ಮ ರಿಲೇಷನಲ್ಲಿ ಎಲ್ಲರೂ ಬಂದಿದ್ದರು ಆಲ್ಮೋಸ್ಟ್ ಆಲ್. ಕೆಲವೊಬ್ಬರು ಯಾರೋ ಬಂದಿಲ್ಲ ಅಷ್ಟೇ. ನಾನು ಇನ್ವೈಟ್ ಮಾಡಿರೋ ಆಲ್ಮೋಸ್ಟ್ ಆಲ್ ಎಲ್ಲರೂ ಬಂದಿದ್ದರು. ಅದರಲ್ಲಿ ಒಬ್ಬರು ಮಿಸ್ ಆಗಿದ್ದರು, ಏನೋ ಅವ್ರದ್ದು ಸಮಥಿಂಗ್ ಇರುತ್ತಲ್ಲ, ಹಾಗಾಗಿ. ಆಮೇಲೆ ಗಂಗವ್ವಗೆ ಹೋಗ್ಬೇಕಾಗಿತ್ತು, ಹಾಗಾಗಿ ಅವಳನ್ನೆಲ್ಲ ರೆಡಿ ಮಾಡ್ಕೊಂಬಿಟ್ಟು ಗಂಗವ್ವನಿಗೆ ಹೊರಡ್ತಾ ಇದ್ವಿ ಗೈಸ್ ಇವಾಗ. ನಿಮಗೆ ಅಲ್ಲ ಹಂಗೆಲ್ಲ ದುಂಡು ನಿಂತ್ಕೋಬಾರ್ದು. ಈ ಕಡೆ ಅವರೆಲ್ಲ ಆ ಕಡೆ ಹೋಗಲ್ಲ.
ಆ ಕಡೆ ಒಬ್ರು ಈ ಕಡೆ ಒಬ್ರು ಹಾಯ್ ಫ್ರೆಂಡ್ಸ್. ಕಂಕಣ ಕಟ್ಟಿ ಅಣ್ಣ. ಹಾಂ ಕಂಕಣ ಕಟ್ಟಿ ಏನಂಗಲ್ವ ಅಮ್ಮ ಕಿತ್ತು ಬಂದಿತ್ತು ಹಿಂಗೆ ಹೋಗಿ ಹಿಂಗೆ ಅಡ್ಡಾಡ್ಕೊಂತೀನಿ ಹೆಂಗೆ ಸ್ವಲ್ಪ ನನ್ನ ರಸ್ ತಲೆ ಕಚ್ಚಿ ಮಗ್ಳು ಒಂದೊಂದು ಕೊಡಿಸಂತ. ಇಲ್ಲಿ ಚೆನ್ನಾಗಿ ಬರೋಲ್ಲ, ಇಲ್ಲ ಚೆನ್ನಾಗಿ ಬರೋದು. ಸಾಕು ಬಂದ್ ಮಾಡಿಬಿಟ್ಟು ಏನು ತಿಂದ ನಮ್ಮ ಬೆಳೆಸಿತ್ತು ಇವು ಹೆಣ್ಮಕ್ಳು ಎಲ್ಲಿ ಏನು ಮಾಡಕತ್ತೆ ಯಾರ್ದು ನಿಮ್ದೆ ಅಂದ್ಲಿ ಹೊಲ ಹಾಂ ಹಾಂ ಬರಲ್ಲ ನಾಗ ಮತ್ತೆ ಹೆಂಗೆ ಹಿಂಗೆ ಮಾಡಿದೆ ನಾನು ಎಲ್ಲಿ ಯಾರನ್ನ ಯಾಕ ನೀವು ಬರಲ್ಲ ಎದಕ್ಕೆ ಆಗೈತೆ ನೋಡಿ ನೀವು ಎದುರು ಹೋಗಿರಿ ರಾತ್ರಿ ಅಲ್ಲ ನೀವು ರಾತ್ರಿ ಎದುರೇ ಹೋಗಿರೋದು ಸುಮಾರು ನೀವು ಇಲ್ಲ ಅಲ್ಲೇ ಎದುರೇ ಹೋಗಿರೋದು ನೀವು ಗೊತ್ತಾಯ್ತು ನನಗೆ ಬೈಕ್ ತಗೊಂಡ್ಬಂದು ಅಲ್ಲ ನೆದ್ರವ ಕೊಡ್ಸ್ಬೇಕು ಹಂಗಾರ ಸಾಲು ಗೊತ್ತಾಗ ಸಾಲು ನೋಡಪ್ಪ ಅದೆಲ್ಲರೂ ಹೋಗುತ್ತ ತಟ್ಟಿ ಎಲ್ಲರೂ ಇಲ್ಲಿ ನೋಡ್ರಿ ತೆಗಿ
ಕೈ ಇದು ಮಾಡ್ತಾವ ಮ್ಯಾಕ್ ತಿರ್ಕಾನ ಕೈ ತೆಗಿಬೇಕು. ಬೆಂಕಿ ಚಂಡಿ ಫೋಟೋ ಮಾಡಿ ಚೆನ್ನಾಗಿ ಬಂಗಾರ ಬಂಗಾರ ಅಲ್ಲ ಅದ್ರಾಗ ಒತ್ತಿಟ್ಟು ಬಂದ್ಬಿಟ್ಟು ಅಂಗಡಿಯಾಗ ಹೋಗಿ ಒತ್ತೆ ಇಟ್ಟು ಬಂದ ನಾನು ಎಲ್ಲ ಮನೆ ನೋಡಿ ಎಲ್ಲ ಮುಗಿಸ್ ಬಂದತನ ತಗ ಏನ್ ನೋಡಿ ಮರಿ ನೀರ್ ಕೊಡ್ಸಾಕತ್ತ ಆಮೇಲೆ ಹೊಡಿತಾರ ಬಾಳೆಹಣ್ಣ ನೋಡಿದ್ರಲ್ಲ ಗೈಸ್ ನಮ್ಮ ಕಡೆ ಯಾವ ಥರ ಗಂಗಮ್ಮಂಗೆ ಕರ್ಕೊಂಡು ಹೋಗ್ಬಿಟ್ಟು ಮಾಡ್ತಾರೆ ಅಂತ. ನಮ್ಮ ಕಡೆ ತುಂಬ ಶಾಸ್ತ್ರಗಳನ್ನ ಮಾಡಿಸ್ತಾರೆ. ಹಾಗೆ ಈ ಶಾಸ್ತ್ರ ಕೂಡ ಮಾಡಿಸಿದ್ರು. ಹಾಗೆ ನಾನು ನಮ್ಮ ತಂಗಿ ನೀರು ಹಾಕಿದ ಕಾರಣ ನಾನು ಅವಳ ಜೊತೆ ಕುಂಡ್ರಿಸ್ಬಿಟ್ಟು ಉಡಕ್ಕಿ ತುಂಬ್ತಾಯಿದ್ರು. ಹಾಗೆ ಇದು ನಾವಿಬ್ಬರು ವೇರ್ ಮಾಡಿರುವಂಥ ಸ್ಯಾರಿನ ಭೂಮಿಕಾ ಪ್ರಮೋದ್ ಹತ್ರ ನೋಡಿದ್ವಿ. ಅವ್ರ ಹತ್ರ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ, ಆದರೆ ತೊಗೊಳಕ್ಕಾಗಲಿಲ್ಲ. ಇಲ್ಲೇ ನಮ್ಮೂರಲ್ಲೇ ಒಂದು ಶಾಪ್ ಇದೆ, ಅಲ್ಲೇ ತೊಗೊಂಡೆ. ಅದು ತುಂಬ ಕಡಿಮೆ ಪ್ರೈಸ್ಗೆ ಸಿಕ್ತು ಅಂತಲೇ ಹೇಳ್ಬೋದು. ಭೂಮಿಕಾ ಪ್ರಮೋದ್ ಹತ್ರ ತುಂಬ ಕಡಿಮೆಗೂ ಇತ್ತು, ಅಲ್ಲೂ ಕೂಡ ಅಲ್ಲಿ ತೊಗೊಳಕ್ಕಾಗಲಿಲ್ಲ ಅಂದ್ಬಿಟ್ಟು ಇಲ್ಲೇ ಊರಲ್ಲೇ ತೊಗೊಂಡ್ವಿ. ಹಾಗೆ ಇವ್ರು ಬಂದು ನಮ್ಮ ಅಕ್ಕ ಆರತಿ ಮಾಡಿದ್ದು. ಹಾಗೆ ಇವಾಗ ಬಂದ್ರಲ್ಲ ಅವರು ನಮ್ಮ ದೊಡ್ಡಮ್ಮ, ಅವರು ಕೂಡ ಆರತಿ ಮಾಡ್ತಾಯಿದ್ರು. ಹಾಗೆ ಮುಂದೆ ಹೇಗಿರುತ್ತೆ ಅಂತ ವಿಡಿಯೋನ ನೀವೇ ನೋಡಿ ಗೈಸ್. ಹಾಗೆ ನಮ್ಮ ತಂದೆ ತೀರ್ಕೊಂಡ್ಮೇಲೆ ಇದು ನಮ್ಮ ಮನೇಲಿ ಮೊದಲನೇ ಫಂಕ್ಷನ್ನು. ಹಾಗಾಗಿ ಸ್ವಲ್ಪ ಚೆನ್ನಾಗೇ ಮಾಡೋಣ ಅಂದ್ಕೊಂಡು ಫಂಕ್ಷನ್ನ ಮಾಡ್ತಾಯಿದ್ದೀವಿ ಗೈಸ್. ಇಲ್ಲ ಅಂದಿದ್ರೆ ಮಾಡ್ತಾ ಇರಲಿಲ್ಲ. ನಮ್ಮ ತಂದೆ ತೀರ್ಕೊಂಡು ಇವಾಗ 16 ವರ್ಷ ಆಯಿತು. ಹಾಗಾಗಿ ಇವಾಗ ನಮ್ಮ ಮನೇಲಿ ಒಂದು ಫಂಕ್ಷನ್ನ ಮಾಡಬೇಕು ಅಂತ ಫಂಕ್ಷನ್ನ ಮಾಡ್ತಾಯಿದ್ದೀವಿ. ಹಾಗೆ ನಮ್ಮ ತಂಗಿ, ನಮ್ಮ ಅತ್ತೆ ಅವರೆಲ್ಲರೂ ಬಂದಿದ್ದರು. ಅವರು ಕೂಡ ಆರತಿ ಮಾಡ್ತಾಯಿದ್ರು. ಹಾಗೆ ಅದರಲ್ಲಿ ಫೋಟೋದವ್ರನ್ನ ಕೂಡ ಕರೆಸಿದ್ವಿ. ಹಾಗೆ ಫೋಟೋಸ್ ಇರಲಿ ನೆನಪಿಗೋಸ್ಕರ ಅಂದ್ಬಿಟ್ಟು ಫೋಟೋಸ್ ಕೂಡ ತೆಗಿಸ್ತಾ ಇದ್ವಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಪುಟ್ಟಿ ಈ ಕಡೆ ಬಾರಿ ನೀನು. ನೀನು ಅಲ್ಲೇ ಹಾಕಿಂದ ತೋರಿಸ್ತೀಯ. ಸೈಡಿಂದ ಎಲ್ಲಮ್ಮ ಸೈಡ್ ಇದ್ದಮ್ಮ, ಹಂಗೆ ಸ್ವಲ್ಪ ಹಂಗೆ ಎಲ್ಲ ಹಂಗೆ. ಇಲ್ಲಮ್ಮ ಅದು ಹಂಗೆ ಮಾಡ್ಕೊಳಮ್ಮ, ಹಿಂಗೆ ಕರೆಕ್ಟಾಗಿ. ಅದು ಕೇಳಿಸಿರಿ ಮ್ಯಾಗ ಅಲ್ಲಿ ಪಿನ್ ಐತೆ ಅಲ್ಲಿ. ಇಲ್ಲಮ್ಮ ಅದು ಸ್ವಲ್ಪ ಸ್ವಲ್ಪ ಆಗಮ್ಮ. ತಡ್ರಿ ಮುಗಿದು ಸ್ವಲ್ಪ ಸೈಡ್ ಸ್ವಲ್ಪ ಬಾಗ. ಇಲ್ಲ ಸ್ವಲ್ಪ ಗೀದಿ ಸ್ವಲ್ಪ ಸ್ವಲ್ಪ ಬಾಗಿ. ಹಂಗೆ ನೆಕ್ಸ್ಟ್ ಮತ್ತೆ ಪುಟ್ಟಿ ಕರೆಕ್ಟ್ ಕೂತ್ಕೊ. 2 ಕೈ ಸಮ್ಮವಾಗಿರ್ಬೇಕು, 2 ಕೈ ಕರೆಕ್ಟಾಗಿ ಹಿಂಗಿರ್ಬೇಕು. ಹಂಗೆ ಸಾಕು. 5 ಜನ ಮಾಡಿ ಕರ್ಕೊಂಡು ಹೋಗ್ರಿ. ಇನ್ನೂ ಮಾಡೋದು ಫೋಟೋ ಮಾಡೋ ಎಲ್ಲ ಆರ್ತಿ ಹೋಗೋದು. ನೋಡಿ ನೋಡಿ, ಈಗ ಎಲ್ಲಿ ಕಣ್ಣಾಗ ಹಾಕ್ತಿದ್ದೀರ ಈ ಕಡೆ ಸ್ವಲ್ಪ ಬೆಂಟ್ ಆಗಮ್ಮ. ಸ್ವಲ್ಪ ಬಗ್ಗಮ್ಮ, ಆರತಿ ಮಾಡೋವಾಗ ಹಂಗೆ ಆ ರೀತಿ. ರೆಡಿ. ನೀವು ಫೋಟೋ ಮಾಡ್ಕೊಂತ ಅವ್ರಿಗೆ ತಡಿಯಮ್ಮ. ಆಯ್ತಾ? ಇಸ್ಕೊಂಬಿಡಮ್ಮ 5 ಜನ ಆದ್ರೆ.
ಕಳಿಸಿ ಇಲ್ಲಿ ಕೊಡಮ್ಮ. ಆ ಕುಂಕುಮ ಮಾತ್ರ ತಗೊಂಡು ಹೋಗೋದು. ಏ ರಾಮ ಹೋಯ್ ನೋಡಿ ಕಳ್ಸ ಜಾಸ್ತಿ ಮಾಡಿ ಮಾಡಿ ನಿಂತ್ಕೊಳ್ಳಿ. ಸುಮ್ಮನೆ ಈ ಕಡೆ ಬರ್ರಿ ನೀವು ಹಾಂ ಕರ್ಕೊಂಡು ಡ್ರೆಸ್ ಮಾಡಿ ಜಲ್ದಿ ಡ್ರೆಸ್ ಮಾಡ್ಕೊಂಡು ಲೇಟ್ ಮಾಡ್ಬಾರ್ದಮ್ಮ. ಜಲ್ದಿ ಬಂದು ಸರಿ ಲೇಟ್ ಮಾಡ್ಬಾರ್ದು. ಐತಿ ಯೂಟ್ಯೂಬ್ ಚಾನಲ್ ಐತಿ ನೋಡು. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೆ. ಚಾನಲ್ ಓಪನ್ ಮಾಡಿ ನಿಜ ಸುಳ್ಳು ಹೇಳಕತ್ತಿಲ್ಲ ನಾನು. ಸರಿ ತಂಗುಣ್ಣೈತಿ ಯಾಕ ಯೂಟ್ಯೂಬ್ನಾಗ ಲೈವ್ ಅದಕ್ಕೆ ಹಂಗ ಮಾಡ್ತೇವೆ. ಪಾಪ ನಾವ್ ಹೋಗೋದ ಅಲ್ಲಿ ಕೆಲ್ಸಕ್ಕ ನಾವ್ ದುಡಿಯೋದಿಲ್ಲ. ನಿಮ್ದ ಮುದ್ದೆ ನಿಮ್ದ ನಿದ್ದೆ. ಈಕಿ ನೋಡಾಕ ಪ್ರಮುಖ ಹಿಂದ ಕಂಗ ಸರಿ ಮಾಡ್ತ ನಾನು ಬಿಡೋದಿಲ್ಲ. ನೋಡ ಒಂದ್ ಸ್ವಲ್ಪ ಸಾಕ ಆತು ಆತಿಗೆ ಆತು. ಯಾದಕ್ಷವ ಒಂದ್ ಸ್ವಲ್ಪ ಸರಿ ಹೋಗಿ ಏನದು ಇಲ್ಲಿ ರಾಧಾಕೃಷ್ಣ ಅಲ್ಲಿ ಅಮ್ಮ ತೋಗ ಅಲ್ಲಿ ಅಮ್ಮ ತೋರ್ಸ ಕಾಯ್ ಬಿಡು. ಚೆನ್ನಾಗಿ ಹಾಗೆ ಇಲ್ಲಿ ನಮ್ಮ ತಂಗಿಗೆ ಕೊನೆಯದಾಗಿ ಉಡ್ಸಿರೋದು ನನ್ನ ಸೀರೆನೇ. ಅವಳಿಗೆ ದೃಷ್ಟಿ ಆಗಿರುತ್ತೆ ಅಂದ್ಬಿಟ್ಟು ಇದನ್ನು ಎಲಿದು ದೃಷ್ಟಿ ತೆಗಿಬೇಕಂದ್ಬಿಟ್ಟು ತೆಗಿತಾ ಇದ್ದೀನಿ ನೋಡಿ ಗೈಸ್. ಹಾಗೆ ಊಟ ಅದನ್ನು ಎಲ್ಲ ಮುಗಿಸ್ಕೊಂಡು ಬಂದಿರೋ ಫ್ಯಾಮಿಲಿ ಮೆಂಬರ್ಸ್ ಅಷ್ಟರು ಹೋದ್ರು. ಹಾಗೆ ನಾನು ಇನ್ವೈಟ್ ಮಾಡಿರೋರು ಅಷ್ಟರು ಬಂದಿದ್ದರು. ಅದು ಒಂದು ಸ್ವಲ್ಪ ಖುಷಿ ಆಯಿತು. ಹಾಗೆ ನಮ್ಮ ತಂಗಿಗೂ ಕೂಡ ಎಳೆ ತೆಗೆದುಬಿಟ್ಟು ಅವಳನ್ನು ಕೂಡ ಒಳಗಡೆ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ಲ, ಹಾಗಾಗಿ ದೃಷ್ಟಿ ತೆಗಿತಾ ಇದ್ದೆ. ಸಿಕ್ಕಾಪಟ್ಟೆ ದೃಷ್ಟಿ ಬಿದ್ದಿದ್ದು. ಕೊನೆಯದಾಗಿ ಉಟ್ಕೊಂಡಿದ್ದಾಳಲ್ಲ ಅದು ನನ್ನ ಸೀರೆ ಗೈಸ್. ನಂದು ನಮ್ಮ ಅತ್ತೆಯವರು ನನ್ನ ಮೈದ್ನ ಮದುವೆಗೆ ಅಂದ್ಬಿಟ್ಟು ತೊಗೊಂಬಂದಿದ್ರು. ಆ ಸೀರೆನೇ ಉಡಿಸಿದ್ದೆ. ತುಂಬ ಅಂದರೆ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ಲು ಅವಳು. ಇದು ಬಂದು ನೈಟು ಕುಂಡ್ರಿಸಿದ್ವಿ ಗೈಸ್. ಯಾಕಂದರೆ ನಮ್ಮ ಮನೆ ಹತ್ರ ಇನ್ನೂ ಯಾರನ್ನೂ ಕರೆದಿದ್ದಿಲ್ಲ, ಬರೀ ರಿಲೇಷನ್ಸ್ಗಳನ್ನೇ ನೋಡೋದಾಗಿತ್ತು. ಹಾಗಾಗಿ ನೈಟ್ ಇನ್ವೈಟ್ ಮಾಡಬೇಕಾಗಿತ್ತಲ್ಲ ಮನೆ ಹತ್ರ ಇರೋರನ್ನ. ಹಾಗಾಗಿ ಆಮೇಲೆ ಇಲ್ಲೆಲ್ಲ ಬಂದಿರೋರು ನಮ್ಮ ಮನೆಯವರು, ಫ್ರೆಂಡ್ಸು ಮತ್ತು ಅಣ್ಣ ತಮ್ಮಂದಿರು ಇವರೆಲ್ಲ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಅವರೆಲ್ಲ ತುಂಬಾ ನಾಚ್ಕೊಳ್ತಾ ಇದ್ರು. ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ. ಇವರೆಲ್ಲ ನಮ್ಮ ಮಾಮ ಮತ್ತು ನಮ್ಮ ಅಣ್ಣಂದರು ತಮ್ಮಂದರು ಎಲ್ಲರೂ ಇದ್ದರು. ಅವ್ರನ್ನೂ ಕೂಡ ಒಂದು ವೀಡಿಯೋ ಮಾಡ್ಕೊಂಡು. ಹಾಗೆ ಗೈಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ನಮ್ಮ ತಂಗಿಯ ಆರತಿ ಫಂಕ್ಷನದು ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಇವಾಗಲೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಹಾಗೆ ಇದು ನಾನು ಲಾಸ್ಟ್
ನೈಟು ಪಂಕ್ತಿಲಿ ಕೂತ್ಕೊಂಡು ಊಟ ಮಾಡ್ತಿದ್ವಿ ಗೈಸ್. ಇನ್ನೇನು ಊಟನೇ ಮಾಡಿರಲಿಲ್ಲ, ಹಾಗಾಗಿ ನೈಟ್ ಊಟ ಮಾಡ್ತಿದ್ವಿ ನಮ್ಮಮ್ಮ ನಾನು ಕೂತ್ಕೊಂಡು. ಇವತ್ತಿನ ವೀಡಿಯೋನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ ಗೈಸ್. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ, ಬೈ ಬೈ, ಲವ್ ಯು ಆಲ್.